ಅಯ್ಯವ್ವ ದೇವ್ರೆ, ಕಾಲು ನೋನಿ ನೋವಾಕತ್ಬಿಟ್ಟ ನೋಡಿ. ಯಾಕ ಏನು ಇದು ಗಟ್ಟಿ ಐತಲ್ಲ ಇವಾಗ ಕುರ್ಚಿ ಇದು. ಅಯ್ಯೋ ಎಬ್ಸಕ್ ಬರವಲ್ತು, ಹೇಳುವಾಕ್ ಬರವಲ್ತು. ಒಂದು ಇಟ್ಟಲ್ಲಿ ಕುಂದಿರ್ತೇನೆ ತಡಿ. ಯಾಕ ಇವರು ಎತ್ತಿ ಬರಾಕತ್ಬಿಟ್ಟೈತಿ. ಯಪ್ಪ ಕಾಲ ಗಿರಾಕಿ ಹಂಗೆ ಕಡಿಮೆ ಆದ್ವು. ಕದ ಹಾಕ್ತಾರ ಏನು ಮಾಡ್ತಾರ ಇವರು, ಏನು ಮಾಡಕತ್ತಾರ ಯಾರಿಗೆ ಗೊತ್ತ. ಯಾಕ ಓ ಶಾಂತ ಇಲ್ಲಿ ಕುಂತೇನ್ ಬೇ? ಯಾಕೆ ಬೇ ಮೆತ್ತಗಾಗಿ ಯಾಕ ಒಂಥರ ಮಕ್ಕ ಸಪ್ಪಾಗೈತಿ? ಯಾಕೆ ಏನಾತ? ಏನಿಲ್ಲಪ್ಪ, ಏನಕತ್ ನನಗೇನಕತ್ ಹೇಳ. ಏನಿಲ್ಲ, ಕಾಲು ಈ ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗ ಕುಂತನಲ್ಲ, ಯಾಕ ಮೊಣಕಾಲು ಹಿಡ್ದಂಗಾತ. ಯಾಕನ ಅದಕ್ಕೆ ಬಂದು ಇನ್ನೆತ್ತಾನ ಇದ್ರ ಮ್ಯಾಗ ಕುಂತೆ. ಅಯ್ಯ ನಿನ್ ಕಾಲ್ ಹಂಗಾರ ತಡಿಬೇ. ಅದೇ ಎಂತದ ನಿನ್ನೆ ಒಂದು ಇದಕ್ಕೆ ಪ್ಯಾಟಿಗೆ ಹೋದಾಗ ಒಂದು ಕುರ್ಚಿ ನೋಡಿದ್ದೆ. ಅದು ತಿರುಗ್ತತಿ ಹಿಂಗ ಸುತ್ತಾರ್ಲಿ, ಆಮೇಲೆ ಮೆತ್ತಗೈತಿ ಕುಶನ್ ಗತಿ, ಹಿಂಗ್ ಬೆನ್ನ ಆತ್ಕೊಳಕ್ ಹೋಯ್ತಿ, ಗಾಲಿ ಇರ್ತಾವ ಆ ಕುರ್ಚೆಕ್. ಭಾರಿ ಐತಿ ಅದು ಕುರ್ಚೆ. ಎಷ್ಟ ಹೇಳಿದ್ ನಾವ್ ಅದ ಕುರ್ಚೆಕ್ ಲಕ್ಷ್ಯ ಇಲ್ಲ. ಹೋಗಿ ಕೇಳಿ ಆ ಕುರ್ಚೆ ತಂದು ಕೊಡ್ತೀನಿ. ಏನ ಆರಾಮ್ ಕುಂತ ಹಿಂಗ ಬೇಕಂದ್ರೆ ಎತ್ತರ ಮಾಡ್ಕೋಬಹುದು, ಬ್ಯಾಡ ಅಂದ್ರೆ ಕೆಳಗೆ ಇಳಿಸ್ಕೋಬಹುದು. ಭಾರಿ ಐತಿ ಅದು ಕುರ್ಚೆ. ಅದನ್ನ ತೊಗೊಂಬಂದ್ ಕೊಡ್ತೇನೆ, ಹಾಕೊಂಡ್ ಕುಂದ್ರಬೇ. ಅಂದ್ರೆ ನಿನಗ ವಯಸ್ಸಾದಂಗ ಸ್ವಲ್ಪ ಬೆನ್ನಗಿನ್ನು ಮೊಣಕಾಲು ನೋವು ಬರ್ತಾವ. ಹ್ಞೂನಪ್ಪ. ಇನ್ನೊಂದು ಗೌಡ್ರದಾರಲ್ಲ, ಒಮ್ಮೆ ಕುಡ್ದು ಬಂದಿದ್ರ. ಅವಾಗ ನಾನು ಕುಡ್ದಿರ ಹಂಗ ಹಿಂಗ ಅಂತ ಬೈದೆ. ಈಗ ನಮ್ಮ ಅತ್ತಿ ಸುಮ್ಮನೆ ಇರ್ತಾಳಲ್ಲ ಎಲ್ಲದಕ್ಕೂ, ಹಂಗೆ ಸುಮ್ಮನೆ ಇರ್ತಿದ್ದಿಲ್ಲ. ಅಯ್ಯೋ ದೇವ್ರೆ, ಚಕ್ಕ ಒಟ ಹಚ್ಚಕಿ ಮಗ್ಗೇನಾರ ಚಾಡ ಹೇಳಕ್ಕಿ. ಅವು ಹೊಸ್ತಾಗಿ ಬಂದಾಗ ಆಮೇಲೆ ಬರ್ಬರ್ತ ನಮ್ಮ ಅತ್ತಿಗೂ ಅರ್ಥ ಆತ ಸಸಿ ಹೆಂಗೆ, ಸಸಿ ಕೊಟ್ಟು ನಾ ಹೆಂಗಿರ್ಬೇಕು ಅಂತೇಳಿ. ಅವಾಗಿಂದ ನನಗೆ ಕಾಟ ಕೊಡೋದು ಬಿಟ್ಲು. ಚಲೋ ನೋಡ್ಕೊಂತಾಳೆ ಈಗ. ಆದ್ರೆ ಮೊದಲು ಹೊಸ್ತಾಗಿ ಬಂದಾಗ ಕೋಲ್ ತೊಗೊಂಡು ಮೊಣಕಾಲಿಗೆಲ್ಲ ಹೊಡೆದಾರ. ಅಯ್ಯಪ್ಪ ಈಗ ಎದ್ದೇಳ್ತತ್ ನೋಡು. ಅಲ್ಲ ನಿನಗೇನು ಗೊತ್ತಿಲ್ಲ ಅನ್ನಂಗಿಲ್ಲ ಬಿಡು. ಅವಾಗ ನಿಮ್ಮವ್ವ ಪುಣ್ಯಾತಿಗಿತ್ತಿಪ್ಪ, ಬಹಳ ಚಲೋ ಹೆಣ್ಮಗಳು. ನಾನು ಅದ ಹೊಸ್ತಾಗಿ ಮದುವೆಯಾಗಿ ಬಂದಾಗ ನಿಮ್ಮವ್ವ ಅದಾಳಲ್ಲ ಪಾಪ, ಎಷ್ಟು ಸಲ ಬಂದ ನಮ್ಮ ಅತ್ತಿಗೆ ಬುದ್ಧಿ ಹೇಳಾಳ ಏನ, ಬಿಡುವ ಹಂಗೆ ಮಾಡಬೇಡ ಅಂತೇಳಿ. ಕರೆನ ನಮ್ಮವ್ವ ಭಾರಿ ಪುಣ್ಯಾತ್ಗಿತ್ತಿನ ಪಾಪ. ಆಕಿ ಒಂದು ದಿನಕ್ಕೂ ನಮ್ಮ ರೇಣುಕಾಗ ಒಂದು ದಿನಕ್ಕೂ ಏನು ಅನ್ಲಿಲ್ಲ, ಮನ್ಸಿಗೆ ನೋವು ಮಾಡಲಿಲ್ಲ. ಈಕಿನ ಚಂದಾಗಿ ನೋಡ್ಕೊಳ್ಲಿಲ್ಲ. ನಮ್ಮವ್ವನ ಚಂದಾಗಿ ನೋಡ್ಕೊಂಡಿದ್ರ ಇವತ್ತು ನಿಮ್ಮ ಅತ್ತಿ ಬದುಕಿದಂಗ ನಮ್ಮವನು ಬದುಕಿರ್ತಿದ್ಲ ಏನೋ ಯಾರಿಗೆ ಗೊತ್ತು. ಚಂದಾಗಿ ನೋಡ್ಕೊಳ್ಳಿಲ್ಲ, ಕೂಳು ನೀರು ನೆಟ್ಟು ಕೊಡಲಿಲ್ಲ. ನಾನು ಅವಾಗ ಒಂಥರ ಅಭಿಪ್ರಾಯ ಅಡ್ಡಾಡ್ತಿದ್ದೆ. ನಾ ಇದ್ದಾಗ ನಮ್ಮ ಅವ್ನು ಕರ್ಕೊಂಡು ಇವಾಗ ಉಣ್ಬಾಬೆ ಅಂತೇಳಿ ಆಕಿಗೂ ತಾಟ್ ಹಚ್ಚಿಸಿ ನಾನು ಉಣ್ತಿದ್ದೆ. ನಾನು ಹೊರಗೆ ಅವಾಗ ಸ್ವಲ್ಪ ಕಡಿಮೆ ಕೆಲಸ, ಆ ಕೆಲಸ ಈ ಕೆಲಸ ಅಂತ ಹೊಕ್ಕಿದ್ನಲ್ಲ. ಆವಾಗ ಯಾರು ನೋಡ್ಕೋಬೇಕು? ಆವಾಗ ಈಕಿ ಕೊಟ್ಟಿದ್ದೆ ಬಂತು, ಮಾಡಿದ್ದೆ ಬಂತು, ಅಂದಿದ್ದೆ ಬಂತು. ಪಾಪ ನಮ್ಮವ್ಗ ಭಾಳ ಒಂಥರ ಕಿರಿಕಿರಿ ಮಾಡ್ಯಾಳಿಕೆ. ಗೊತ್ತಪ್ಪ, ಗೊತ್ತು, ನನಗೂ ಗೊತ್ತು. ಅವಾಗ ನಿಮ್ಮವ್ವ ಸಾಯಿ ಕಾಲಕ್ಕೆ ನಾ ಭಾಳ ಸಲ ನೋಡಕ್ಕೆ ಹೋಗಿದ್ದೆ. ಅವಾಗೆಲ್ಲ ಈಕೆ ರೇಣವನ್ನ ನನ್ನ ಕೂಡ ಜಗಳ ತೆಗಿತಿದ್ಲು. ಎದಕ್ಕೆ ಬರ್ತೀವಿ ನೋಡಕ್ಕೆ, ಯಾಕ ನಮ್ಮ ಅತ್ತಿಗೆ ನಾ ಇಲ್ಲನು ಅಂತೇಳಿ ಅಂತಿದ್ಲು. ಮತ್ತು ಸುಮ್ಮನೆ ನೋಡಕ್ಕೆ ಹೋಗಿದ್ವಿ, ಮಾರಿಗೆ ಟಿವಿ ಅರ್ಗತೆ ಮಾತಾಡ್ತಿದ್ಲು. ಪಾಪ ಪುಣ್ಯಾತಿಗಿತ್ತಿ ನಿಮ್ಮವ್ವ. ಈಗ ನಮ್ಮವ್ವ ಏನಾರ ಇದನ್ನೆಲ್ಲ ನೋಡಿದ್ರ, ನನ್ನ ಮಗ ಇಷ್ಟೆಲ್ಲ ಜವಾಬ್ದಾರಿಯಿಂದ ದುಡಿದು ಇಷ್ಟೆಲ್ಲ ಮನಿ ಕಟ್ಟ್ಯಾನ, ಇಷ್ಟೆಲ್ಲ ನೋಡಿಬಿಟ್ಟಿದ್ರ ಎಷ್ಟು ಖುಷಿ ಪಡ್ತಿದ್ಲ ಏನೋ ನಮ್ಮವ್ವ. ಮಕ್ಕಳು ಯಾರೇ ಮಕ್ಕಳಾಗ್ಲಿ ತಂದೆ ತಾಯಿ ಬದುಕಿದ್ದಾಗ ತಂದೆ ತಾಯಿ ನೋಡು ಹಂಗ ಏನಾರ ಸಾಧನೆ ಮಾಡ್ಬೇಕು. ನಾವು ಅವ್ರು ಸತ್ತ ಮೇಲೆ ನಾವು ಕೋಟಿ ಗಳಿಸ್ಲಿ, ಕೋಟ್ಯಾಧೀಶ್ವರ ಆಗಲಿ, ನಾವು ಏನು ಬೇಕಾದ ಜಗತ್ತ ಕೊಂಡಾಡುವಂಥ ಮಕ್ಕಳಾಗ್ಲಿ, ಅದನ್ನ ನೋಡಕ್ ನಮ್ಮ ತಂದೆ ತಾಯಿ ಇಲ್ಲ ಅಂದ್ರೆ ಅದು ನರಕಕ್ಕಿಂತ ಅತ್ತಾಗ ಭಾರಿ ಹಿಂಸೆ. ಅದು ನಿಜವಾಗ್ಲು ನಮ್ಮ ಒಂದು ಕೆಡತನ ಅವ್ರು ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಳಿತಾಗಿದ್ದನ್ನ ನಮ್ಮ ತಂದೆ ತಾಯಿ ನೋಡ್ಲಿಲ್ಲ ಅಂದ್ರೆ ಭಾಳ ಬೇಜಾರಕೈತಿ ಬೇಷ ಅಂತಕ್ಕ. ಹೌದು ಬಿಡಪ್ಪ, ನನಗೆ ಅರ್ಥಕತಿ. ನಮ್ಮ ಹೋಗು ವಯಸ್ಸು ಭಾಳ ಆಗೈತಿ. ಈಗ ಏನಿವತ್ತ ನಾಳೆ ಗೊತ್ತಿಲ್ಲ. ನಮ್ಮ ಶಿವಲಿಂಗನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತೇನೆ. ಈಗ ಮೊನ್ನೆ ಬಾ ಅಂದಿದ್ದೆ, ಬಂದಿಲ್ಲ. ಯಾಕೆ ಕರ್ಸಂತ ಹೇಳೇನಿ ಶಿವಲಿಂಗ, ನೀನ ಹೋಗಿ ಕರ್ಕೊಂಬ ಅಂದನಿ. ಹೋಗಿ ಕರ್ಕೊಂಬಂದ್ರೆ ಇದನ್ನೆಲ್ಲ ನೋಡಿ ನಮ್ಮವ್ವ ಅದೆಷ್ಟು ಕಣ್ ತುಂಬ್ಕೊಂತಾಳೋ, ಎಷ್ಟು ಖುಷಿ ಪಡ್ತಾಳೋ. ಕರ್ಕೊಂಬ ಅಂತ ಹೇಳಿ ನಾಳೆ ಹೋಗ್ತೇನೆ ಅಂದಾನ. ನೋಡ, ಶಿವಲಿಂಗಿದ್ದ ಅದೃಷ್ಟ ನನಗಿಲ್ದಂಗಾತು. ಈ ವಯಸ್ಸಕ್ಕೆ ಇಷ್ಟು ದಿನ ದುಡಿಲಿಲ್ಲ, ಉಂಡಾಡಿ ಗುಡ್ನಂಗೆ ಅಡ್ಡಾಡಿದ. ಆದ್ರೆ ಈಗ ದುಡ್ದು ಏನೋ ಒಂದು ಇಂಥದೆಲ್ಲ ಮಾಡ್ಯಾನ, ರೊಕ್ಕ ಹಿಂದಕ್ಕೆ ಇಟ್ಕೊಂಡಾನ, ಇವತ್ತು ನಾಳೆ ಮನೆ ಕಟ್ತಾನ. ಇದನ್ನೆಲ್ಲ ನೋಡಿ ಎಷ್ಟು ಖುಷಿ ಆಕತಿ ಏನೋ ಆ ತಾಯಿಗೆ. ನಮ್ಮವನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಲ. ಬಿಡಪ್ಪ ಹೋಲಿ, ಯಾಕಷ್ಟು ಮನ್ಸಿಗೆ ನೋವು ಮಾಡ್ಕೋತಿ. ಇರ್ಲಿ ಬಿಡು, ಏನಾದದ್ದಾತ. ಈಗ ನೆನೆಸ್ಕೊಂಡ್ರೆ ಬರ್ತೈತೇನಪ್ಪ. ಹೋಗ್ಲಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅದಾರ, ಖುಷಿಯಾಗಿರು. ಓ ಆರಾಮ್ ಕುಂತ್ಬಿಟ್ರಿ. ಓ ಶಾಂತಕ್ಕ ಕುಂತೀರನ? ಆತಂಗಾರ ಹೊತ್ತಾಗೈತಿ. ಅಡಿಗೆ ಎಲ್ಲ ಕಟ್ಟಿಟ್ಟನಿ. ಸೋಮಣ್ಣ ನಿಂಗೊಂದು ಹಳ್ಯಾಗ ಸಾರು ಅನ್ನ ಪ್ರತಿಯೊಂದು ದಬಾಚಿನ ಡಬ್ಬಿ ಒಂದು ತಂದಿಟ್ಟಿಯಲ್ಪ, ಅದ್ರಾಗ ಹಾಕೇನಿ ಸಾರ್ಗಿರಲ್ಲ.
ಪ್ಲಾಸ್ಟಿಕ್ ಡಬ್ಬ್ಯಾಗ. ನನಗೂ ಹಾಕಿಟ್ಕೊಂಡೇನಿ, ಇವಂಗೂ ಹಾಕೇನಿ, ಶಾಂತಕ್ಕೂ ಇವತ್ತು ಹಾಕೇನಿ. ಒಯ್ಲಿ ಉಳ್ದೈತಿ ಇವತ್ತು ಒಂಚೂರು ಅಡಿಗೆ ಜಾಸ್ತಿ ಮಾಡಿದ್ರ ಕಾಂತತಿ ಉಳ್ದೈತಿ. ಓ ಅಡಿಗೆ ಉಳ್ದತ್ತನ ಇವತ್ತು? ಅಯ್ಯ ಮೊದ್ಲು ಆಗಿದ್ರೆ ನಮ್ಮ ಈಕಿಗೆ ರತ್ನಿಗರ ಫೋನ್ ಹಚ್ತಿದ್ದೆ, ಅಡಿಗೆ ಮಾಡಬೇಡಲೆ ಹಿಂಗೆ ಉಳ್ದತ್ತೆ ಅಂತೇಳಿ. ಎಲ್ಲಿ ಬಿಡು, ಇಲ್ಲಿ ಒಯ್ದು ತಿಂದು ಮನೆಯಿಂದ ಬೆಳಗ್ಗೆ ತಿನ್ನಕ್ಕೆ ಬರ್ತೈತಿ. ಯಾಕ ಈ ಹೋಟೆಲ್ನಿಂದ ತಿಂದ್ಬಿಡ್ರಿ ಈಗ ಉಳ್ದಿದ್ದು. ಯಾಕಂತಂದ್ರೆ ಇದು ಬಸ್ತ್ ಮಾಡಿರ್ತೀವಲ್ಲ ಅನ್ನ, ತಡೆಯಂಗಿಲ್ಲ ಅದಕ್ಕೆ. ಆಮೇಲೆ ಸಾರು ಪಲ್ಯ ಎಲ್ಲ ಬೆಳಗ್ಗೆನ ಸ್ವಲ್ಪ ದೌಡ್ ಮಾಡಿರ್ತೀವಲ್ಲ, ಹಾಗಾಗಿ ತಡೆದಲ್ಲ. ನೀವು ಹಂಗೆ ಮಾಡಿಬಿಡ್ರಿ ಅಷ್ಟು. ಏನಕ್ಕ? ಹಾಂ ಆಯ್ತಪ್ಪ, ಬಾಗ್ಲ ಹಾಕ್ರಿ, ಹಂಗೆ ರೊಕ್ಕ ತಕೋರಿ ಗಲ್ಲೆದಂದಷ್ಟು ಕದ ಹಾಕ್ರಿ. ಹೊತ್ತಾತಿಗೆ ರಾತ್ರಿ ಹೋಗುಂಡು ಮಕ್ಕೋತೀವಪ್ಪ, ಬೆಳಗ್ಗೆ ದೌಡ್ ಕಾತಿಗೆ ಬರ್ತೈತಿ. ಏನು ಅಂಗಳ ಬಾಗ್ಲ ಯಾರು ಕಸೌಡೆ ಹಾಕ್ತೀರಿ ಬೆಳಗ್ಗೆ ದೌಡ ಎದ್ದು ಬಂದು? ಒಂದಿನ ನಾ ಹೊಡೆದಿರ್ತೀನಿ, ಒಂದಿನ ಇವ, ಒಂದಿನ ಅವ, ಹಂಗೆ ಬೆಳಗ್ಗೆ ಒಬ್ಬೊಬ್ರು ಬಂದು ಹೊಡೆದೋಕೇವಿ ಸ್ವಚ್ಛಿಗೆ. ಹಿಂಗೆ ಮಾಡ್ರಪ್ಪ, ಒಂದು ಆಣ್ಕಿಂದ ಕೆಲಸ ಮಾಡ್ಕೊಂಡು ಹೋಗ್ರಿಪ್ಪ. ಹ್ಞೂ ಬೇ, ಮತ್ತೆ ನನ್ನ ತಮ್ಗಳು ಸರಿ ಸಮ ಅದೇವಿ. ಹೌದಿಲ್ಲ ಅಂದ್ರೆ ಬೇ ಹೇಳಂಗಾರ ಹೇಳು. ಶಿವಲಿಂಗ ಗಲ್ಲೆದನ್ ರೊಕ್ಕ ತಗೋ. ಈಗ ರಾತ್ರಿ 10 ಗಂಟೆ ಟೈಮ್. ಹೋಟೆಲ್ ಮಾತ್ರ ಕತ್ಲು ತೋರ್ಸಕ್ಕಾಗಲ್ಲ, ಅದಕ್ಕೆ ಬೆಳಗ್ಗೆನೆ ತೋರಿಸ್ತಾ ಇದ್ದೀನಿ. ಅರೆ ಇವತ್ತು ಬಹು ತಚ್ಚ ವ್ಯಾಪಾರಿಗೆ ಆಯ್ತು. ನಾಳೆ ಇನ್ನೂ ಚಲೋ ವ್ಯಾಪಾರ ಆಗುವಂಗ ಏನಾರ ಮಾಡ್ಬೇಕು ನಾವು, ಹೌದಿಲ್ಲ? ಯಾಕಂದ್ರೆ ಹಿಂಗೆ ಬಿಟ್ರೆ ನಡೆಯಲ್ಲ. ಈ ರೇಣವ್ ಇವತ್ತು ಯಾ ನಮ್ಮನಿ ಮುತ್ತಿಗೆ ಹಾಕಿ ಗಿರಾಕಿ ಕರೀದಂದ್ರೆ, ಹೌದಿಲ್ಲ? ಹಿಂಗೆ ದಿನಾನು ಮಾಡೋಕ್ಕಾಗಲ್ಲ, ಹೌದಿಲ್ಲ? ಅದಕ್ಕೆ ನಾ ಏನಂತೀನಿ, ನಮ್ಗೆ ಇನ್ನೊಂಚೂರು ಏನಾರ ಪಾಂಪ್ಲೆಟ್ ಮಾಡಿ ಹಂಚು ನಾನು. ಪಾಂಪ್ಲೆಟ್ ಮಾಡಿ ಹಂಚಿ ಹೆಂಗಕತಿ ವ್ಯಾಪಾರ ನೋಡ್ಬೇಕಲ್ಲ ಅಂತ. ಅಂದ್ರೆ ನಮ್ಮ ಅಂಗಡಿ ಬಗ್ಗೆ ನಾವು ಪ್ರಚಾರ ಮಾಡೋದನ್ನ ಹೆಂಗೆ, ಹೌದಿಲ್ಲ? ಮಾಡ್ಬೇಕು ಮತ್ತೆ. ಹೌದು, ನಾವು 100 ರೂಪಾಯಿ ಇಡಬಾರ್ದು ಇದನ್ನು ಬಿರಿಯಾನಿ ರೇಟ್. ಸದ್ಯಕ್ಕೀಗ ಒಂದು ಬಿರಿಯಾನಿ ರೇಟ್ನ 80 ರೂಪಾಯಿ ಇಡೋಣ. 80 ರೂಪಾಯಿ ಅಡ್ಡಿ ಇಲ್ಲ, ಉಳಿತೈತಿ. 80 ರೂಪಾಯಿ ಇಡೋಣ ಅದಲ್ಲ. ತಣ್ಣ ಕುಂದ್ರೆ ಎಲ್ಲದಿ ನೀನು ಒಂದು ಬಿರಿಯಾನಿ ರೇಟ್ 100 ರೂಪಾಯಿ ಭಾಳ ಆತನ? ದೊಡ್ಡ ದೊಡ್ಡ ಹೋಟೆಲ್ನಾಗ 200 ರೂಪಾಯಿ ಇರ್ತೈತಿ. ಹೌದು. ನಂಗೆ ಕೊತ್ತಂಬರಿ ತುಟ್ಟಿ ಐತಿ, ಉಳ್ಳಾಗಡ್ಡಿ ತುಟ್ಟಿ ಐತಿ, ಎಲ್ಲ ತುಟ್ಟಿಗೆ ಅವು. ಅದಕ್ಕೆ 100 ರೂಪಾಯಿ ಒಂದು ಬಿರಿಯಾನಿ ಇಳಿಸೋದು ಏರ್ಸೋದು ಬೇಡ ಇವಿಸಾಬ್ರಿ. ಮತ್ತೊಮ್ಮೆ ಇಳಿಸಿ ಒಮ್ಮೆ ಏರ್ಸಕತ್ಬಿಟ್ಲೆ ಮತ್ತೆ ಹೋಯ್ಕೋತಾವ ಜನ, ಬೇಡ. ಹೌದು, ಅದು ಕರೆ ಅನ್ನ. ಮತ್ತೆ ಅದೇ 100 ರೂಪಾಯಿನೇ ಇರಲಿ. ಇದು ಒಂದು ಪ್ಲೇಟ್ ಅಂದ್ರೆ ಒಂದು ಪ್ಲೇಟ್ 100 ರೂಪಾಯಿ ಬಿರಿಯಾನಿಗೆ 4 ಪೀಸ್ ಹಾಕ್ರಿ. ಆಮೇಲೆ 50 ರೂಪಾಯಿ ಬಿರಿಯಾನಿಗೆ ಅಂದ್ರೆ ಹಾಫ್ ಪ್ಲೇಟ್ ಬಿರಿಯಾನಿಗೆ 2 ಪೀಸ್ ಹಾಕ್ಬೇಕು. ಏನು ಅನ್ನ ಬಟ್ಲನ ಅಳತಿ ಮಾಡಿ ಇಟ್ಕೊಳ್ಳೋನು. ಅಂದರೆ ಒಂದೇ ಸಮಾನ ಸೀದಾ ಅವ್ರದ್ದು ಪ್ಲೇಟಿಗೆ ನಾವು ಅನ್ನ ಹಾಕ್ಬಾರ್ದು. ನಾವು ನಮ್ಮ ಬಟ್ಲ ಏನು ಅಳತಿ ಐತಲ್ಲ ಆ ಬಟ್ಲಕ್ಕೆ ಅನ್ನ ಹಾಕ್ಕೊಂಡು ಪೀಸ್ ಹಾಕಿ ದಬ್ಬ ಹಾಕ್ಬೇಕು ಅವ್ರ ತಾಟಿಗೆ. ಹಾಕಿ ಒಂದು ಬಾಜುಕ್ಕೆ ಒಂದು ತಟ್ಟು ಉಳ್ಳಾಗಡ್ಡಿ, ಒಂದು ನಿಂಬೆ ಹಣ್ಣು ಪೀಸ್ ಇಟ್ಕೊಟ್ಬಿಡ್ಬೇಕು, ಹೌದಿಲ್ಲ? ಒಂದೇ ಥರ ಕಾಣ್ತೈತಿ. ಒಂದೇ ಲೆವೆಲ್ನಾಗ ಅನ್ನ ಅಷ್ಟೇ ಅಂದ್ರೆ ಅಷ್ಟೇ ಹೋಗಿರ್ತೈತಿ. ಇಲ್ಲ ಒಮ್ಮೆ ಹೆಚ್ಚು, ಒಮ್ಮೆ ಕಡಿಮೆ, ಒಂದು ದಪ್ಪ, ಒಮ್ಮೆ ಇದು ಅಂತೇಳಿ ಅವು ಇದಾಕವು, ಹೌದಿಲ್ಲ? ಹಾಂ, ಬಹುತ್ ಹೆಚ್ಚಾಗೇ ಇದೆ ಪಿಲಾನಿಗೆ. ಹಂಗೆ ಮಾಡೋಣ. ಹೌದು, ಹಂಗೆ ಮಾಡ್ಬೇಕು ನೋಡು. ಬನ್ನಿ, ಮಿಕ್ಕಿರೋ ಬಿರಿಯಾನಿದು ನಮ್ಮದು ಡಬ್ಬಿ ಒಳಗಡೆ ಹಾಕೊಂಡ್ಬಿಟ್ಟು ಹೋಗೋಣ. ನಾಳೆ ಬೆಳಿಗ್ಗೆ ದೌಡ್ ಬಂದು ಏನು ಕೆಲಸ ಮಾಡ್ಕೋಬೇಕು ನೋಡು. ಯವ್ವ ಹುಡುಗರು ಸಾಲಿ ಕಳಿಸ್ಬೇಕು. ಇವ ಏನು ಮಾಡ್ಬೇಕು ನಂಗೆ ಆಗ್ಬಿಡ್ತವ. ನನಗೆ ಬೆಳಗ್ಗೆ ಎದ್ದು ಬರೋಕೆ ಒಂದು ಆಗಂಗಿಲ್ಲಪ್ಪ. ನಾನೇನು ಖಾಲಿ ಅದಾನಂತ ಮಡಿಯ. ನನ್ನ ಮಗನೂ ಕೆಲ್ಸಕ್ಕೆ ಹೋಗ್ತಾನ, ನನ್ನ ಗಣ್ಣು ಹೊಲ ಕಡೆ ಹೋಗಿರ್ತಾನ, ನಾನು ಮನ್ಯಾಗ ಕೆಲಸ ಬೇಕಾದಟ್ಟಿರ್ತಾವ. ಅರೇ ನಮ್ಮದು ಬಚ್ಚೆದು ಎಲ್ಲ ಎಷ್ಟು ಸಣ್ಣದು ಇದೆ ಅಂತ ನಿಮ್ದುಗೆ ಗೊತ್ತು. ಅರೇ ಇವತ್ತೇನೋ ನಾವು ಶುಭ ಅದು ತೆಗ್ದಿದ್ದೀವಿ. ನಾಳೆದು ಏನು ಮಾಡೋಣ ಅಂದರೆ 12 ಗಂಟೆದು ಅಷ್ಟೊತ್ತಿಗೆ ತೆಗಿಯೋಣ. ಬೆಳಗ್ಗೆ 12 ಗಂಟೆಗೆ ಬಂದು ಮಾಡೋದು ಯಾವಾಗ ಇವನ್ನೆಲ್ಲ ನಾವು? ಹೊತ್ತಾಗಲ್ಲನ ಇಷ್ಟು ಹಾಕೊಂಡು ಅನ್ನ ಆಗ್ಬೇಕಂದ್ರೆ ಟೈಮ್ ಎಷ್ಟು ಬೇಕು? ಹೌದು, ಬೆಳಗ್ಗೆ ಬಂದ ಮಾಡಾಕತ್ರ ಮಧ್ಯಾಹ್ನ ಊಟಕ್ಕೆ ನಿಲಕ್ತಾವೆ. ಇನ್ನು ನಾವು ಮಧ್ಯಾಹ್ನ ಬಂದರೆ ಸಂಜೆ ಊಟಕ್ಕೆ ಆಕತಿ. ಹೆಂಗೆ ನೋಡಂಗಾರ ವಿಚಾರ ಮಾಡು. ಅರೆ ಏನು ಮಾಡೋದು ನಮ್ದುಗೆ ಒಂದು ಗೊತ್ತಾಗ್ತಿಲ್ಲಲ್ಲ. ನೋಡೋಣ ನಡ್ರಿ, ನಾಳೆ ಬೆಳಗ್ಗೆನೂ ದೌಡ ಬರೋಣಂತ. ಇದಕ್ಕೊಂದು ಏನರ ದಾರಿ ಹುಡುಕಿದ್ರತ್. ಶಟ್ರ ಶಿವಸ ಪ್ರೇಮವ ಗಿರ್ಜಕಲ್ಲ ಆಕಿ ಹೆಂಗಾತ್ರೆ ವ್ಯಾಪಾರ? ಚಲೋ ಆತ ಇವತ್ತು ವ್ಯಾಪಾರ. ಗಿರ್ಜಕ ಅಡ್ಡಿ ಇಲ್ಲ. ಹಂಗೆ ಒಂದು 15 ಪ್ಲೇಟಿಗೆ ಕೊಟ್ಟೇವಿ. 15 ಪ್ಲೇಟ್ ಬಿರಿಯಾನಿ ಮೇರೆ ಅಂದ್ರೆ 1500 ರೂಪಾಯಿ ಆಗೈತಿ. 100 ರೂಪಾಯಿ ಅಲ್ಲ, ಅದ್ರಾಗ ಖರ್ಚು ಇಟ್ಟು ಬಂಡವಾಳ ಇಟ್ಟು ಎಲ್ಲ ಲೆಕ್ಕ ಮಾಡ್ಬೇಕು, ಚಂದಗೆ ಲಾಭ ಇಟ್ಟು ನೋಡ್ಬೇಕು. ನೋಡಿ ಆಮೇಲೆ ವಿಚಾರ. ಈಗ ಸದ್ಯಕ್ಕಂದ್ರೂ ಯಾರು ಲಾಭ ತೊಗೊಳಂಗಿಲ್ಲ ಅಂತ ಮಾತಾಡೀವಿ. ಮಾಡ್ರಿ ನೀವೇ ಮಾಡಕತ್ತಿರಲ್ಲ, ಆಳಿಗೇನು ಪಗಾರ ಕೊಡೋದಿಲ್ಲಲ್ಲ, ಹಂಗಾಗಿ ಉಳಿತೈತಿ. ಏನು ಉಳಿತೈತಿ. ಇದು APMC ಹೋಗಿ ಒಮ್ಮೆ ಹೋಲ್ಸೇಲ್ ನಂಗೆ ಉಳ್ಳಾಗಡ್ಡಿ ಪೀಸಿ ಪ್ರತಿಯೊಂದನ್ನು ಹೋಲ್ಸೇಲ್ ನಂಗೆ ಹಾಕೊಂಬರ್ರಿ ಜಾಸ್ತಿ. ಆವಾಗ ನಿಮ್ಗೆ ಇದು ಉಳಿತಾಯ ಆಕತಿ. ಕುರಿ ಹೆಂಗೆ ದಿನ ತರ್ತೀರಿ? ಮಟನ್ ಏನು ಮಾಡತ್ತೀರಿ? ಇಲ್ಲೇ ಮಲಸಬನ ಅಂಗಡಿ ಐತಲ್ಲ, ಅಲ್ಲೇ 2 ಕಿಲೋ 3 ಕಿಲೋ ತರ್ಸಾಕತ್ತೀನಿ ಸದ್ಯಕ್ಕೆ. ಮಟನ್ ಒಂದು 2 ಕಿಲೋ ಚಿಕನ್ ಅಷ್ಟೇ. ಇವತ್ತೇನು ಭಾಳ ಮಾಡಿದ್ರನ? ಇಲ್ಲ, ಇವತ್ತು ಒಂದೊಂದೇ ಕಿಲೋದು ಮಾಡಿದ್ವಿ. ವ್ಯಾಪಾರ ಹೆಂಗೆ ಏನು ಗೊತ್ತಿಲ್ಲ ಅಂತೇಳಿ ಅದೊಂದು ಕಿಲೋ ಇದೊಂದು ಕಿಲೋ ಮಾಡಿದ್ವಿ. ಹಂಗೆ ಅದ್ರಾಗ ಹೋಗೈತಿ. ಹೌದನ? ಚಲೋ ಆತ್ ಬಿಡುವ. ಎತ್ತಾಗಬಿಟ್ಟು ವ್ಯಾಪಾರ ಆಗಲಿ, ಚಲೋ ಇರ್ರಿ. ಅದೇ ಅಷ್ಟೇ ನಾ ಹೇಳೋದು. ಏನು ನೀ ಈ ಕಡೆ ಹೊಂಟಿ? ನಮ್ಮ ಹೋಟೆಲ್ ಕಡೆ ಹೊಂಟಿದ್ದೆ. ಒಂಚೂರು ಅಡಿಗೆ ಗಿಡಿ ಉಳಿದ್ರೆ ತೊಗೊಂಬರ್ರಿ, ಅಲ್ಲೇ ಬಿಟ್ಟು ಬರಬೇಡ್ರಿ ಅಂತ ಹೇಳಕ್ಕೆ ಹೊಂಟಿದ್ದೆ. ಹಂಗಾರ ನೋಡಲ್ಲೇ ಶಟ್ರಸ್ ಅರ್ಧ ಇಳಿಸ್ಯಾರ. ಏನು ಎಲ್ಲ ತೆಗಿ ಇಡಾಕತ್ತಾರ ಏನೋ ನೋಡಿ ಹೋಗು. ಅಯ್ಯೋ ತಡಿ ಬಾ. ಹಂಗಾರ ನಮ್ಮ ರೇಣಿ ಕಾಯಿ ಕರ್ಕೊಂತಾಳ, ಅಡ್ಡಿ ಇಲ್ಲ. ನಮ್ಮ ಈಕಿ ಚಲೋ ಅದಾಳ ಗಿರ್ಜಿ ಪಾಪ. ನೋಡ್ರಿ ಹೊತ್ತಾತ್, ನೋಡ್ರಿ ಹೋಗೋಣತ್ತದ.